ಇಲ್ಲಿ ನನ್ನ ಕೈಯಲ್ಲಿ ಒಂದು ಪೇಪರ್ ಇದೆ. ಈ ಪೇಪರ್ ಯಾವ ಜಾಗವನ್ನು ಸಾದಿಕ್ ಪಾಷಾ ಅವರು ಸರ್ಕಾರ ಮಂಜೂರು ಮಾಡಿಬಿಟ್ಟಿದೆ, ಅವ್ರ ಬಳಿಯಲ್ಲಿ ಹಕ್ಕುಪತ್ರಗಳಿದೆ ಅಂತ ಹೇಳ್ತಾ ಇದ್ದಾರೋ ಅದೇ ಜಾಗದ ಪಹಣಿ ನನ್ನ ಕೈಲಿದೆ. ಸೇಮ್ ಜಾಗ ಯಾವುದನ್ನು ಸಾದಿಕ್ ಪಾಷಾ ಹೇಳಿದ್ರೋ ಅದೇ ಜಾಗದ ಪಹಣಿ ನನ್ನ ಕೈಲಿದೆ. ಈ ಪಹಣಿಲಿ ಎರಡು ಬರೋಕ್ಕಾಗಲ್ಲ, ಚೆಕ್ ಮಾಡ್ಕೊಳ್ಳಿ ನೋಡಿ, ಅಲ್ಲಿ ಪಹಣಿಲಿ ಬರ್ತಿದೆಯಲ್ಲ. ಒಂದು ನಿಮಿಷ ಸಾದಿಕ್ ಜೀವನ್ ನಾನು ಕಂಪ್ಲೀಟ್ ಮಾಡಿಬಿಡ್ತೀನಿ. ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಆಶ್ರಯ ಯೋಜನೆ ಒಂದು, ಸರ್ಕಾರಿ ಗೋಮಾಳ ಸ್ಮಶಾನ, ಸರ್ಕಾರಿ ಗೋಮಾಳ ಸ್ಮಶಾನ. ಇದ್ರಲ್ಲಿ ನನ್ನ ಪಾಯಿಂಟ್ ಏನಂದರೆ, ಈಗ ಕಶ್ಯಪ್ ಜಿ ನೀವು ನಂಗೆ ಕ್ಲಾರಿಫಿಕೇಶನ್ ಕೊಡಬೇಕಿದ್ದು, ಎರಡರಲ್ಲಿ ಆಗಿರ್ಲಿಕ್ಕೆ ಸಾಧ್ಯ ಇದು. ಇಲ್ಲ ಸ್ಮಶಾನ ಆಗಿರಬೇಕು, ಇಲ್ಲ ಗೋಮಾಳ ಆಗಿರಬೇಕು, ಇಲ್ಲ ಸರ್ಕಾರಿ ಜಾಗ ಅಥವಾ ಸರ್ಕಾರದ ಯೋಜನೆಯ ಜಾಗ ಆಗಿರಬೇಕು, ಅಥವಾ ಸಾಲಿಡ್ ವೇಸ್ಟ್ ಜಾಗ ಅಂತ ಏನೋ ಬರಬೇಕಲ್ಲಿ. ಇದು ಬಿಟ್ಟುಬಿಟ್ಟು ಈ ಹಕ್ಕುಪತ್ರಗಳಿದೆ 148 ಜನಗಳ ಬಳಿಯಲ್ಲಿ ಇದೆ ಅಂತ ನನಗೆ ಸಾಧಿಕ ಒಂದು ನಿಮಿಷ ಕ್ರಿಯೇಟ್ ಮಾಡ್ಬೋದು ಬಿಡಿ, ಅದು ಮಾತಾಡ್ತೀನಿ ಆಮೇಲೆ. ಇದು ಮಾತಾಡ್ತೀನಿ, ಅದು ಸುಮಾರು ಕೊಳಗೇರಿಗಳಲ್ಲಾಗಿರೋ ಇದು ಯಾರೇ ಇರಲಿ, ಅದರಲ್ಲಿ ಯಾರೇ ವಾಸ ಮಾಡ್ತಾನೆ ಇದೇ ಮಾತು. ಸುಮಾರು ಕೊಳಗೇರಿಯಲ್ಲಿ ಸುತ್ತಮುತ್ತ ಒಬ್ಬ ಇರ್ತಾನೆ, ಸ್ವಲ್ಪ ಗಟ್ಟಿಗಿರೋನು ಇರ್ತಾನಲ್ಲೊಬ್ಬ. ಅವ್ನು ಬಂದ್ಬಿಟ್ಟು ಏನು ಮಾಡ್ತಾನೆ, 2 ಲಕ್ಷ ಕೊಟ್ಬಿಡು, ಸಿಮೆಂಟ್ ಬ್ರಿಕ್ಸ್ ತಂದುಬಿಡು, ಒಂದು ಶೀಟ್ ಎಳೆದ್ಬಿಡು, ನನಗೆ ಬಾಡಿಗೆ ತಿಂಗಳಿಗೆ 1500 ರೂಪಾಯಿ ಕೊಡು, ಕಟ್ಕೊಂಬನೆ ಅಂತ ಹೇಳ್ತಾನೆ. ಕಟ್ತಾ ಇರೋ 10-15 ವರ್ಷ ಆದಮೇಲೆ ನಿಂಗೆ ಹಕ್ಕುಪತ್ರ ನಾನು ಕೊಡಿಸ್ತೀನಿ. 10-15 ವರ್ಷ ಆದಮೇಲೆ ಅವ್ನು ಯಾವ್ದು ಬೇಕಾದ್ರೂ ವೆಕೇಟು ಮಾಡಿಸ್ತಾನೆ, ಅದನ್ನು ಅವ್ನು ದೊಡ್ಡ ಬಿಲ್ಡಿಂಗ್ ಕಟ್ತಾನೆ. ಆಮೇಲೆ ಸೇಮ್ ಜಾಗದಲ್ಲಿ ನಾವೆಲ್ಲ ವಾಸ್ತದಲ್ಲಿದ್ದೀವಿ, ಅನುಭವದಲ್ಲಿದ್ದೀವಿ, ಯಾಕೆಂದರೆ ಅವನ ಹೆಸರಲ್ಲಿ ಮೇನ್ ಮಾಡ್ಕೊಂಡು ಇವ್ರಿಗೆ ಅದನ್ನು ಹಸ್ತಾಂತರ ಮಾಡಿರ್ತಾನೆ. ಇಲ್ಲಿ ಇದು ಗೋಮಾಳವ, ಯಾವುದೋ ವಸತಿ ಯೋಜನೆ ಜಾಗವ, ಸಾಲಿಡ್ ವೇಸ್ಟ್ ಡಂಪ್ ಮಾಡುವಂಥ ಜಾಗನ, ಅಥವಾ ಸಾದಿಕ್ ಜಿ ಹೇಳೋ ಪ್ರಕಾರವಾಗಿ 148-150 ಜನಗಳಿಗೆ ಹಕ್ಕುಪತ್ರ ಇದೆ ಅಂತ ಪ್ರಶ್ನೆ ಬಂದಾಗ ಇದರಲ್ಲಿ ಯಾವ್ದಾರ ಒಂದು ಮಾತ್ರ ನಿಜ ಆಗಿರ್ಲಿಕ್ಕೆ ಸಾಧ್ಯ, ಎಲ್ಲವೂ ನಿಜ ಆಗಿರೋಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ ಹೇಳ್ಬಿಡಿ. ಹಾಂ ರಮಾಕಾಂತ್ ಜಿ, ಇವಾಗ ನಿಮ್ಗೆ ಹೇಳ್ದಂಗೆ ನಾನು ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಈ ಜಾಗ ಟ್ರಾನ್ಸ್ಫರ್ ಆಗ್ತಾ ಇದೆ. ಓಕೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಜಾಗ ಟ್ರಾನ್ಸ್ಫರ್ ಆದ್ಮೇಲೆ ಜಾಗ ಆಗಿದೆಯಾ, ಆಗ್ತಾ ಇದೆಯಾ, ಇನ್ ದ ಪ್ರೋಸೆಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ಇವಾಗಲೂ ನೀವು ದಿಶಾಂಕ್ ಆಪ್ ಓಪನ್ ಮಾಡಿ ಆ ಸರ್ವೆ ನಂಬರ್ ಅಲ್ಲಿ ಏನೇನ್ ಕಾಣಿಸುತ್ತೆ ಅಂತ ಲೈವ್ ಅಲ್ಲಿ ನೀವು ಜನಕ್ಕೆ ತೋರಿಸ್ಬಿಡಿ. ದಿಶಾಂಕ್ ಆಪ್ ಓಪನ್ ಮಾಡಿ, ಇವತ್ತು ಕೂಡ ಅದು ಸರ್ಕಾರಿ ಗೋಮಾಳ ಅಂತಾನೆ ಇದೆ, ಇನ್ ದ ಪ್ರೋಸೆಸ್ ಆಫ್ ಟ್ರಾನ್ಸ್ಫರ್. ಇವಾಗ ಮೊನ್ನೆ GBI ಆಯ್ತು, ಹೊಸ 3-4 ಕಂಪ್ನಿಗಳು ಓಪನ್ ಮಾಡ್ತಾರೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಈ ಜಾಗನ. ಏನಕ್ಕೆ ನಾವು ಆ ಕಂಪ್ನಿ ಕೊಡ್ತಾ ಇದೀವಿ ಅಂದ್ರೆ, ಬೆಂಗಳೂರಿನಲ್ಲಿ ದೊಡ್ಡೊಂದು ಕಸದ ಮಾಫಿಯಾ ಇದೆ. ಕಸದ ಮಾಫಿಯಾಗಿ ಜಾಗ ಇರ್ಲಿಲ್ಲ, ಒಳಗಡೆ ಕಸ ಹಾಕ್ತಿದ್ರು 2015ರಲ್ಲಿ. ಅದ್ರ ಮೇಲ್ಗಡೆ ಏನು ಬರಬಾರ್ದು, ಹಾಕಿದ್ರೆ ಜನಕ್ಕೆ ತೊಂದರೆ ಆಗುತ್ತೆ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಅದನ್ನ ಅಲ್ಲಿ ಯಾರು ಇದು ಇವ್ರನ್ನ ಒತ್ತುವರಿತಾರೆ. ಇವ್ರು ಹೇಳ್ತಾರೆ ಹಕ್ಕುಪತ್ರ ಕೊಡ್ತಿದ್ದಾರೆ. ಇವತ್ತು ಇಷ್ಟೊಂದು ಜನ ಅವರು ನಿಂತ್ಕೊಂಡು ಆಧಾರ್ ಕಾರ್ಡ್ ತೋರಿಸಿದ್ರು, ಪ್ಯಾನ್ ಕಾರ್ಡ್ ತೋರಿಸಿದ್ರು, ಎಲೆಕ್ಷನ್ ಕಾರ್ಡ್ ತೋರಿಸಿದ್ರು. ರಿಕ್ವೆಸ್ಟ್ ಮಾಡ್ಕೋತೀನಿ, ಸರ್ಕಾರಿಯಲ್ಲಿ ಕೊಟ್ಟಿರ್ತೀವಿ, ಇವಾಗ ಏನಾರು ಒಂದು ಕೊಟ್ಟಿದ್ರೆ, ಇವಾಗ ನೀವು ಪಾಣಿ ತೋರಿಸ್ತಿದ್ದೀರಾ, ಆ ಪಾಣಿ ಸರ್ಕಾರದಲ್ಲೂ ಇರುತ್ತೆ, ಒಂದು ಕಾಪಿ ಸರ್ಕಾರದಲ್ಲೂ ಇರುತ್ತೆ. ಇವ್ರು ಕೊಟ್ಟಿದ್ದಾರೆ ಅಂದಿರೋ ಡಾಕ್ಯುಮೆಂಟ್ ಏನೋ ಡಾಕ್ಯುಮೆಂಟ್ ಸರ್ಕಾರದಲ್ಲೂ ಇರುತ್ತೆ, ಒಂದು ಕಾಪಿ ಇರುತ್ತೆ. ಹಕ್ಕುಪತ್ರ ಸೈಯದ್ ಅವ್ರು ಹೇಳ್ತಾರೆ, ಸಾದಿಕ್ ಅವ್ರು ಹೇಳ್ತಾರೆ ನಮ್ಮ ಹತ್ರ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ. ಆ ಹಕ್ಕುಪತ್ರದ ಕಾಪಿ ನಮ್ಮ ಸರ್ಕಾರದ ಬಳಿ, ಇವಾಗ ಸರ್ಟಿಫೈಡ್ ಕಾಪಿ ನಾವು ತಗೊಂಡ್ಬರ್ತೀವಿ, ಇದ್ರೆ ತೋರಿಸ್ತೀವಿ. ಇವ್ರು ಹೇಳ್ತಿರೋದು ಇಲ್ಲ, ಇದ್ದಿದ್ರೆ ತೋರಿಸ್ಬೇಕಾಗಿತ್ತು. ಇವತ್ತು ಗೊತ್ತಾಗಿದೆ ಹಕ್ಕುಪತ್ರ ಇದೆ ಅಂತ, ಕೈ ಕೊಟ್ಟಿದ್ದೀವಿ ಸರ್. ಒಂದ್ ನಿಮಿಷ ನೋಡಿ, ಹಕ್ಕುಪತ್ರ ಇತ್ತು, ಹೆಂಗೆ ಡೆಮಾಲಿಷ್ ಮಾಡಿದ್ರ ಅಂತ ಸಿಎಂ ತುಂಬಾ ಟೆನ್ಷನ್ ನಲ್ಲಿ ಇದ್ದಾರೆ. ಇದು ಒಂದೇ ಸಾಕು ನಿಮ್ಗೆಲ್ಲ ಇದ್ ಮಾಡಕ್ಕೆ. ಜನಾಗಿ ಬೀದಿಗೆ ಕಳ್ಸಿದಿರಲ್ಲ ನೀವು. 20 ವರ್ಷದಿಂದ ಏನ್ ಮಾಡ್ತಾ ಇದ್ರು ನೀವು? 20 ವರ್ಷದಿಂದ ವೋಟ್ ತಗೊಳ್ತಾ ಇದ್ರಲ್ಲ, ಬಡವ್ರದ್ದು ವೋಟ್ ತಗೊಂಡು ಎಷ್ಟೋ ಕೌನ್ಸಿಲರ್ಗಳು ಆಗಿದ್ದಾರೆ, MLA 3 ಸಾಲ ಆಗಿದ್ದಾನೆ. ಅವರು ಯಾರು? ಕೃಷ್ಣ ಬೈರೇಗೌಡ. ಅವ್ರಿಗೆ ಬುದ್ಧಿ ಇಲ್ವಾ? ಅವ್ರಿಗೆ ಅವ್ರಿಗೆ ಮಾಹಿತಿ ಇರ್ಲಿಲ್ಲ. ನೋಡಿ, ಅದು ಯಾವ ಜಾಗ ನೀವು ಹೇಳ್ತಾ ಇರೋದು, ಇದ್ರ ಜಾಗ ಅಂತ ನೀವು ಹೇಳಿದ್ ಗೋಮಾಳ ಜಾಗ ಅಂತ ಹೇಳ್ತಾ ಇದ್ರಲ್ಲ, ಅವ್ರು ವಾಸಿಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಬೇರೆ ಏನ ಇದು ಮಾಡ್ಬೇಕಲ್ಲ, ಈ ಹಕ್ಕುಪತ್ರಗಳು ಇದೆಲ್ಲ ನೋಡಿ. ರಮಾಕಾಂತ್ ಜಿ, ಹಕ್ಕುಪತ್ರ ಕೊಟ್ಟಿದ್ದಾರೆ, ಸ್ವಲ್ಪ ದಯವಿಟ್ಟು ಇದು ನೋಡಿ. ನಿಮ್ ಪೇಪರ್ ಬೇಡ, ಇದು ನೋಡಿ ಸ್ವಲ್ಪ. ನೀವು ಬಡವ್ರ ಹತ್ರ ಇರೋದು 148 ಹಕ್ಕುಪತ್ರಗಳು ಜಮೀರ್ ಅಹಮದ್ ಕೈ ಕೊಟ್ಟಿದ್ದೀವಿ, ಅವರು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ, ಈಗ ನಿಜ ಆರಾಮ ಕೇಳಿಸ್ಕೊಳ್ಳಿ. ನಾನು ಹೇಳ್ತಿರೋದೇನು ಗೊತ್ತಾ, ಈ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಗೋಮಾಳ ಒತ್ತುವರಿ ಮಾಡೇ ಇಲ್ಲ, ಒಬ್ಬರೊಂದು ಮನೆ ಕಟ್ಟಿಲ್ಲ, ಜಮೀನಿಗೆ ಬೇಲಿ ಹಾಕೊಂಡಿಲ್ಲ. ಅದು ನಾನು ಹೇಳ್ತಾ ಇಲ್ಲ, ನಿಮ್ಮ ಆರ್ಗ್ಯುಮೆಂಟ್ ಡಿನೇ ಕೂಡ ಮಾಡ್ತಾ ಇಲ್ಲ. ಇಲ್ಲಿ ಗೋಮಾಳ ಇದ್ದದ್ದು ನಿಜ, ನಾವೀಗೇನೋ ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ, ಬಡಬಗ್ರಿದ್ದಾರೆ, ಅವ್ರಿಗೊಂದು ಹಕ್ಕುಪತ್ರ ಅಂತ ಯಾರೋ ಒಬ್ಬ ಕೊಟ್ಟ, ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ತಹಶೀಲ್ದಾರ್ ಕೊಟ್ಟಿದ್ರೆ, ತಹಶೀಲ್ದಾರ್ ಕೊಟ್ಟುಬಿಟ್ಟಿದ್ರು, ಈ ಪತ್ರ ತಗೊಳಪ್ಪ ನೀನು ಹಕ್ಕುಪತ್ರ ನಿಂಗೆ ಕೊಟ್ಟುಬಿಟ್ಟಿದ್ರೆ, ಇದೇ ನಿಜ ಆಗಿದ್ರೆ, ನಾನೇನು ಕೇಳ್ತಿದ್ದೀನಿ,
ಇದೇ ತಹಶೀಲ್ದಾರೋ ಅಥವಾ ಸರ್ಕಾರದ ಬಳಿಯೋ ಆ ಪತ್ರದ ಒಂದು ನಕಲು ಇರುತ್ತೆ, ಆ ಪತ್ರದ ಒಂದು ಕಾಪಿ ಇದ್ದೇ ಇರಲೇಬೇಕು, ಅಥವಾ ಸರ್ಟಿಫೈಡ್ ಕಾಪಿಯಾರೋ ಅವ್ನು ಕೊಡಲೇಬೇಕಾಗತ್ತೆ. ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಇವ್ರಿಗೆ ಪುನರ್ವಸತಿ ಕಲ್ಪಿಸ್ಬೇಕು ಅನ್ನೋದು ನಿಮ್ಮ ಕಾಳಜಿನ, ಆಗ್ರಹನ? ಇಲ್ಲ ರೀ, ರಿಯಲ್ ಆಗಿ ಆ ಲ್ಯಾಂಡ್ ಓನರ್ಗಳೇ ಅವರು, ಅವ್ರ ಮನೆ ಅವ್ರದೇ ಇತ್ತಲ್ಲಿ, ಸೊ ಇವ್ರು ಹೊಡೆದಾಕಿದ್ದಾರೆ ಅನ್ನೋ ನಿಮ್ಮ ವಾದನ? ಪಕ್ಕ ಅದು ಯಾವ್ದು ವಾದ ನೋಡಿ, ಹಕ್ಕುಪತ್ರ ಕೊಟ್ಟಿದ್ಮೇಲೆ ಎಲ್ಲ ಹಕ್ಕುಪತ್ರ ಅಲ್ಲಿ ಆಧಾರು, ಐಡಿ ಅಲ್ಲಿ ಗ್ಯಾಸ್, ಎಲೆಕ್ಟ್ರಿಕ್ ಬಿಲ್ ಅವ್ರ ಹೆಸರಿಂದ ಬರ್ತಾ ಇದೆ, ಎಲ್ಲ ಡಾಕ್ಯುಮೆಂಟ್ ಇದ್ದು ಇವರು ಹೆಂಗೆ ಡೆಮಾಲಿಷ್ ಮಾಡಿದಾರೆ. ನೋಡಿ UP ಬಿಹಾರದಲ್ಲಿ ಮಾಡ್ತಾ ಇದಾರಲ್ಲ, ಬಿಜೆಪಿ ಗೌರ್ಮೆಂಟ್ ಮಾಡ್ತಾ ಇದಾರಲ್ಲ, ಅದೇ ತರ ನೀವು ಮಾಡಿದ. ಅವ್ರಿಗೆ ನಿಮ್ಗೆ ವ್ಯತ್ಯಾಸನೇ ಇಲ್ಲ, ಆ ತರ ಮಾಡಿದ್ದೀರಾ ನೀವು. ಬಡವರದು ಶಾಪ ಸಿಗುತ್ತೆ.